ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಚಿಕ್ಕ ವಯಸ್ಸಿಂದ ಆಟ ಆಡಿಕೊಂಡು ಬೆಳೆದಂಥ ಜಾಗ ಇದು, ನಮ್ಮ ಅಜ್ಜಿ ಮನೆ. ಇವಾಗ ಇಲ್ಲಿ ಫುಲ್ಲು ಇಲ್ಲೆಲ್ಲ ಮೊದಲು ತೋಟ ಇದ್ದಿದ್ದು, ತೆಂಗಿನ ತೋಟ ಇದು. ನಮ್ಮ ಊರು ಬಂದು ಇದು ಕೊಳ್ಳೇಗಾಲದಲ್ಲಿ ನಮ್ಮ ಅಜ್ಜಿ ಮನೆ ಇದ್ದಿದ್ದು. ನಮ್ಮಮ್ಮ ಇರೋದು ಅಲ್ಲೇ. ಅಮ್ಮ ಅವ್ರ ಮನೆ ಬಂದು ಈ ತೋಟದಿಂದ ಸ್ವಲ್ಪ ದೂರ ಅಷ್ಟೇ ಇರೋದು. ಇಲ್ಲಿ ನಾವು ರಜಾ ಅಂತ ಅಲ್ಲ, ರಜಾ ಬಂದರೂ ಅಷ್ಟೇ, ಬರಲಿಲ್ಲ ಅಂದರೂ ಅಷ್ಟೇ, ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಅಜ್ಜಿ ಮನೆ ಗುಡು ಅಂತ ಓಡೋಗ್ತಿದ್ವಿ ಆಟ ಆಡೋಕ್ಕೆ. ಇಲ್ಲೆಲ್ಲ ಮೊದಲು ತೆಂಗಿನ ತೋಟ ಇತ್ತು. ಇವಾಗ ಅದನ್ನೆಲ್ಲ ಕಡಿದ್ಬಿಟ್ಟು ಲೇಔಟ್ ಥರ ಮಾಡ್ತಾಯಿದ್ದಾರೆ ಇದನ್ನು. ಇನ್ನು ಹೇಳಬೇಕು ಅಂತಂದರೆ ಈ ಜಾಗ ಅಂದರೆ ಈ ತೋಟ ಬಂದು ನಮ್ಮ ಸ್ವಂತದ್ದೇನಲ್ಲ. ನಮ್ಮ ಅಜ್ಜಿ ತಾತ ಬಂದು ಇಲ್ಲಿ ಗುತ್ತಿಗೆಗೆ ಅಂತ ಇರೋದು. ಒಂದು 15-20 ವರ್ಷ ಆಯಿತು ಇದನ್ನು ಗುತ್ತಿಗೆಗೆ ತಗೊಂಡು. ಅಂದರೆ ಏನಿಲ್ಲ, ಈ ತೋಟನ ನೋಡ್ಕೊಳ್ಳೋ ಅಂಥದ್ದು ಅಷ್ಟೇ ಕೆಲಸ ಇದ್ದಿದ್ದು. ವ್ಯವಸಾಯ ಏನು ಮಾಡ್ತಾ ಇರಲಿಲ್ಲ ನಾವು ಅಂದರೆ ನಮ್ಮ ಅಜ್ಜಿ ತಾತ. ನಾವು 15-20 ವರ್ಷದಿಂದನೂ ಇಲ್ಲೇ ಇದ್ದೀವಿ. ನಾವು ಚಿಕ್ಕ ವಯಸ್ಸು ಅಂದರೆ ನಾನೊಂದು 5th or 6th ಅನಿಸುತ್ತೆ, ಆವಾಗಿಂದನೂ ಇಲ್ಲೇ ಇದ್ದಾರೆ ಅವರು. ನಮ್ಗೆ ಸ್ವಂತ ಮನೆ ಇದೆ, ಸ್ವಂತ ಮನೆಯೂ ಇದ್ದೀನಿ, ಸ್ವಲ್ಪ ದೂರ ಅಷ್ಟೇ ಇರೋದು. ಅಲ್ಲಿ ನಮ್ಮಪ್ಪ ಅಮ್ಮ ಇರ್ತಾರೆ, ಇಲ್ಲಿಗೆ ನಮ್ಮ ಅಜ್ಜಿ ತಾತ ಇರ್ತಾರೆ ಅಷ್ಟೇ ಇಲ್ಲಿ. ಆವಾಗವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇರ್ತೀನಿ. ಹೋದಾಗೆಲ್ಲ ಅಜ್ಜಿ ಮನೆಗೆ ಹೋಗ್ತೀನಿ. ಒಂಥರ ಮೆಮೊರೀಸ್ ಅಷ್ಟೇ ಇದೆಲ್ಲ ಇವಾಗ. ಇನ್ನು ಈ ಜಾಗಕ್ಕೆ ಬಂದಾಗೆಲ್ಲ ನನಗೆ ಹಳೆಯ ದಿನಗಳೇ ನೆನಪಾಗುತ್ತೆ. ನಾನು, ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಆಟ ಆಡ್ತಿದ್ದಿದ್ದು ಜಾಗ ಎಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಇವಾಗ. ಏಕೆಂದರೆ ತೆಂಗಿನ ತೋಟ ಮತ್ತು ಭತ್ತ ಎಲ್ಲ ಬೆಳೀತಿದ್ದಿದ್ರಲ್ಲ, ಆಗ ಒಂದು ಚಿಕ್ಕದಾಗಿ ಕಾಲುವೆ ಥರ ಎಲ್ಲ ಮಾಡಿರ್ತಿದ್ರು. ಅದರಲ್ಲೆಲ್ಲ ಹಲಗೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಸ್ಕೇಟಿಂಗ್ ಆಡೋದು ಆ ಥರ ಎಲ್ಲ ಮಾಡ್ತಿದ್ವಿ ನಾವು. ಸಖತ್ ಮಜಾ ಇರ್ತಿತ್ತು. ಇವಾಗ ಅದೆಲ್ಲ ನೋಡಿದ್ರೆ ಎಲ್ಲ ಖಾಲಿ ಅನಿಸುತ್ತೆ. ಮತ್ತು ಇವಾಗ ನಾವೆಲ್ಲ ಒಂದೊಂದು ದಿಕ್ಕಲ್ಲಿರೋದ್ರಿಂದ ಎಲ್ಲ ಒಟ್ಟಿಗೆ ಮೀಟ್ ಮಾಡೋದು ಒಂದು ಫಂಕ್ಷನ್ ಅಂತ ಆದ್ರೇ ಮಾತ್ರ ನಾವು ಮೀಟ್ ಮಾಡೋಕ್ಕಾಗೋದು. ಆ ಥರ ಆಗಿಬಿಟ್ಟಿದೆ. ಮತ್ತು ಆ ದಿನಗಳು ವಾಪಸ್ ಬರೋದಿಲ್ಲ. ಇನ್ನು ಇಲ್ಲಿ ಆಟ ಆಡಿಸ್ಕೊಂಡು ನಾನು ನನ್ನ ತಂಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ, ತುಂಬ ದಿವಸ ಆಯಿತು ಹೋಗಿ ಅಂದ್ಬಿಟ್ಟು ನಮ್ಮ ಕೊಳ್ಳೇಗಾಲದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಮತ್ತು ಪಕ್ಕದಲ್ಲೇ ನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ನಾನು ಕೊಳ್ಳೇಗಾಲಕ್ಕೆ ಹೋದಾಗ ಅಕಸ್ಮಾತ್ ನನ್ನ ತಂಗಿನೂ ಅದೇ ಟೈಮ್ಗೆ, ಅಂದರೆ ಕಾಲೇಜಲ್ಲಿ ಏನಾರು ರಜಾ ಇತ್ತು ಅಂದರೆ ಅವಳು ನಾನು ಬಂದಿದ್ದ ದಿವಸನೇ ಬರ್ತಾಳೆ. ಆವಾಗ ನಾನು ಅವಳು ಇಬ್ಬರೇ ಹೋಗ್ತೀವಿ. ನನ್ನ ಮಗಳನ್ನ ಕರ್ಕೊಂಡೋದ್ರೆ ಇನ್ನೂ ಆಗಲ್ಲ, ಅವಳು ತುಂಬ ಗೋಳಿಕೊಂತಾಳೆ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ ಈ ಸಲ. ಲಾಸ್ಟ್ ಟೈಮೆಲ್ಲ ಕರ್ಕೊಂಡು ಹೋಗಿದ್ದೆ. ಏನೋ ಒಂಥರ ನೆಮ್ಮದಿ ಅದು. ಫಸ್ಟು ನಾವು ಹೋಗಿದ್ದು ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೇ ಹೋಗಿದ್ದು, ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ಆದರೆ ಫಸ್ಟು ಆಂಜನೇಯ ಸ್ವಾಮಿ ಟೆಂಪಲೇ ಸಿಗೋದು, ಆಮೇಲೆ ಪಕ್ಕದಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನದ ಇರೋದು. ಹಾಗಾಗಿ ನಾನು ಅದು ಆರ್ಡ್ರ್ ವೈಸೇ ಬರಲಿ ಅಂತ ಹೇಳಿ ಪಕ್ಕನೇ ಹಾಕಿದ್ದೀನಿ ಅಷ್ಟೇ. ನಮಗೆ ಇದು ನಮ್ಮ ಕೊಳ್ಳೇಗಾಲದಲ್ಲಿ ನನಗೆ ಗೊತ್ತಿರೋ ಹಾಗೆ ಇದು ಒಂದೇ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ದೇವಸ್ಥಾನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.